ಹಾಯ್ ಎವ್ರಿವಾನ್, ನನ್ನ ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಹಿಯರ್, ಮೈ ನೇಮ್ ಇಸ್ ಸೊನಾಲಿ ಆ್ಯಂಡ್ ದಿಸ್ ಇಸ್ ದ ಸ್ಪೇಸ್ ವೇರ್ ಐ ಶೇರ್ ಮೈ ಥಾಟ್ಸ್ ಆ್ಯಂಡ್ ಒಪಿನಿಯನ್ಸ್, ರಾ ಆ್ಯಂಡ್ ಆಲ್ವೇಸ್ ರಿಯಲ್. ಈ ಮಂತ್ ಸ್ಟಾರ್ಟಿಂಗಿಗೆ ಹೇಳಿದ್ದೆ ಶ್ರಾವಣ ಇಸ್ ವೆರಿ ಸ್ಪೆಷಲ್ ಟು ಮೀ ಅಂತ. ಬಟ್ ನೋಡ್ತಾ ನೋಡ್ತಾ ಶ್ರಾವಣದ ಕೊನೆ ಪೂಜೆನೂ ಬಂದೇ ಬಿಡ್ತು. ಶ್ರಾವಣದ ಕೊನೆ ಪೂಜೆ ಮಾಡ್ತಾ ದೇವಿಯಲ್ಲಿ ಇದನ್ನೇ ಪ್ರಾರ್ಥನೆ ಮಾಡಿಕೊಂಡೆ, ಎಲ್ಲದೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಪೂಜೆ ಅಂದಮೇಲೆ ಅದ್ರ ಮೇನ್ ಪಾರ್ಟ್ ದೇವ್ರ ಪೂಜೆ ಆದ ತಕ್ಷಣ ಪೇಟ್ ಪೂಜೆನೂ ಮಾಡೋದು. ಸೊ ಒಳ್ಳೊಳ್ಳೆ ಊಟ ಮಾಡಿದ್ವಿ. ಹಾಗೆ ಬಂದಿರುವಂಥ ಪಾರ್ಸಲ್ಗಳನ್ನು ಓಪನ್ ಮಾಡಿದೆ. ಬುಕ್ಸ್ ಬಂದಿತ್ತು, ಹಾಗೆ ಡಿಜಿಟೆಕ್ ಮೈಕ್ ಸಹ ಓಪನ್ ಮಾಡಿದ್ವಿ. ಆ ದಿನ ಅದೇ ರೀತಿ ಊಟ ಪೂಜೆ ಅಂತಾನೆ ಮುಗಿದೋಯ್ತು. ನೆಕ್ಸ್ಟ್ ಡೇ ನಾನು ಸ್ವಲ್ಪ ಬೇಗ ಎದ್ದಿದ್ದೆ. ಸ್ವಲ್ಪ ಇಂಪಾರ್ಟೆಂಟ್ ಡೇ ಅಲ್ಲ, ಲೇಸರ್ ಶಾರ್ಟ್ಸ್ ಇದ್ದಿದ್ವು ಇವತ್ತು. ಸೊ ನಾನು ಕ್ಯಾಮ್ರಾ ನೋಡಿ ಓವರ್ ಆ್ಯಕ್ಟಿಂಗ್ ಮಾಡ್ತಾ ನನಗೆ ಲೇಸರ್ ಶಾರ್ಟ್ಸ್ ಇದೆ ಅಂತ ತೋರಿಸ್ತಾ ಇದ್ದೇನೆ. ಆ ದಿನದ ಗ್ರೋತ್ ಸಹ ಫಾಸ್ಟಾಗಿ ರೆಕಾರ್ಡ್ ಮಾಡಿದ್ದೇನೆ. ಮುಂದೆ ಕ್ಲಿಯರ್ ಆಗಿರ್ತದೆ. ಇನ್ನೇನಿದೆ, ನಮ್ಮ ಬೃಹತ್ ಬೆಂಗಳೂರಲ್ಲಿ ಟ್ರಾಫಿಕ್ ನಡುವೆ ನಾವು ನಮ್ಮ ಡೆಸ್ಟಿನೇಷನ್ ಕಡೆ ಸಾಗ್ತಾ ಇದ್ವಿ. ಕನ್ಸ್ಟ್ರಕ್ಷನ್ಸ್ ನೋಡ್ತಾ ಹೋಗುವಾಗ ನಮ್ಮ ಡೆವಲಪ್ ಆಗ್ತಿರೋ ಬ್ಯಾಂಗ್ಳೂರನ್ನು ಅಪ್ರಿಷಿಯೇಟ್ ಮಾಡಬೇಕೋ ಅಥವಾ ಈ ಥರ ಅಲ್ಲಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಬೇಜಾರು ಮಾಡ್ಕೋಬೇಕು ಗೊತ್ತಿಲ್ಲದೆ ಹೋಗ್ತಾ ಇದ್ದೇವೆ. ಹಾಗೆ ಹೋಗ್ತಾ ಅಲ್ಲಿ ದೊಡ್ಡ ಆಂಜನೇಯನೊಂದು ಮೂರ್ತಿ ನೋಡಿದ್ವಿ, ಖುಷಿ ಆಯಿತು. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಅಲ್ಲೊಂದು ವಿಸಿಟ್ ಕೊಡೋದೆ. ಹಾಗೆ ನೋಡ್ತಾ ಅಪಾಯಿಂಟ್ಮೆಂಟ್ ಟೈಮ್ ಆಯಿತು. ಸೊ ಎರಡನೇ ಲೇಸರ್ ಸೆಷನ್ ಇವತ್ತು. ಐ ಥಿಂಕ್ ಆಫ್ಟರ್ ಫಸ್ಟ್ ಸೆಷನ್ ಇಷ್ಟು ಗ್ರೋತ್ ಇದೆ. ಅಪ್ಪರ್ ಲಿಪ್ಸ್, ಚಿನ್ ಇಷ್ಟು ಗ್ರೋತ್ ಇದೆ. ಹ್ಯಾಂಡ್ಸ್ ತೋರಿಸ್ತಾನೆ. ಹ್ಯಾಂಡ್ಸಲ್ಲಿ ಗ್ರೋತ್ ನೀವು ನೋಡಿದ್ರೆ ಜಾಸ್ತಿ ಇಲ್ಲ, ಕಾಲಿಗೂ ಸಹ ಹಾಗೆ ಸೇಮ್. ಆ್ಯಂಡ್ ಇದು ಐ ಥಿಂಕ್ ಈಗ ಇದಿಷ್ಟೇ ಮಾಡ್ತಾರೆ, ಬಟ್ ನೋಡೋಣ, ಐ ಡೋಂಟ್ ನೋ ಹೇಗೆ ಮಾಡ್ತಾರೆ ಅಂತ. ಸೊ ಗೊತ್ತಿಲ್ಲ, ಅವ್ರು ಬಂದ ನಂತರ ಕೇಳಿ ಐ ಹ್ಯಾವ್ ಟು ಗೋ, ಬಟ್ ಮೋಸ್ಟ್ ಪ್ರಾಬಬ್ಲಿ ಮುಖದಷ್ಟೇ ಮಾಡ್ತಾರೆ. ಸೊ ಲೇಸರ್ ಸೆಷನ್ ಮುಗಿದಿದೆ. ಸ್ವಲ್ಪ ರೆಡ್ನೆಸ್, ಕ್ರೀಮ್ ಹಚ್ಚಿ ಹೋಗಿದ್ದಾರೆ ಸೊ ದ್ಯಾಟ್ ಇದೆಂತ ಸೆಟಲ್ ಆಗಲಿ ಅಂತ. ಇಲ್ಲಿ ನೀವು ನೋಡ್ತಾ ಇದ್ದರೆ ಸ್ವಲ್ಪ ಕೆಂಪು ಆಗಿದೆ ಇಲ್ಲೆಲ್ಲ ಇಲ್ಲ. ಬಟ್ ಯಾಕಂದರೆ ಶಾರ್ಟ್ಸ್ ಕೊಟ್ಟಿದ್ದಲ್ಲ, ಸ್ವಲ್ಪ ಪೇನ್ ಹೋದ್ಸತಿ ಹೇಳಿದ್ನಲ್ಲ 2-3 ಹ್ಯಾಂಡ್ಸ್ ಕಚ್ಚಿದಂಗೆ ಹಾಗೆಲ್ಲ, ಅದಕ್ಕಿಂತ ಜಾಸ್ತಿ ನೋವಾಯಿತು. ತುಂಬ ಪೇನ್ ಆಯಿತು. ಬಟ್ ಏನು ಮಾಡುವಂಗಿಲ್ಲ. ಐ ಮೀಟ್ ಯು ಆಫ್ಟರ್ ಐ ಚೇಂಜ್ ಹೊರಗೆ. ಈ ಸತಿ ಲೇಸರ್ ಬರೀ ಫೇಸಿಗೆ ಇದ್ದಿತ್ತು, ಬಟ್ ಸ್ಟಿಲ್ ತುಂಬ ನೋವಾಯಿತು. ಸ್ವೆಲ್ಲಿಂಗ್ಸ್ ಆಯಿತು, ರೆಡ್ನೆಸ್ ಇದ್ದಿತ್ತು. ಸೊ ಅದಕ್ಕೆ ಸ್ವಲ್ಪ ಪೇಟ್ ಪೂಜೆ ಮಾಡ್ಕೊಳ್ತಾ ಕಾಂಪನ್ಸೇಟ್ ಮಾಡೋಣ ಅಂತ MTR ಹೋದ್ವಿ. MTR ಹಿಸ್ಟ್ರಿ ಎಷ್ಟು ರಿಚ್ ಅಲ್ಲ. ನಾವು ಅದನ್ನೆಲ್ಲ ಬೋರ್ಡ್ಸ್ ನೋಡ್ತಾ ಓದ್ತಾ ಆರ್ಡರ್ ಮಾಡಿರೋ ತಿಂಡಿ ಬರೋ ತನಕನೂ ಅದನ್ನೇ ಅಪ್ರಿಷಿಯೇಟ್ ಮಾಡ್ತಾ ಇದ್ವಿ. ಎಲ್ಲಿಂದನೋ ಬಂದು ಇಷ್ಟು ದೊಡ್ಡ ಎಂಪೈರ್ ಕಟ್ಟೋದು, ಇಟ್ಸ್ ರಿಯಲಿ ಗ್ರೇಟ್. ಬನ್ಸು, ಮಸಾಲೆ ದೋಸೆ ಹಾಗೆ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಕುಡಿದು ಮನೆಗೆ ಹೊರಟ್ವಿ. ಬಟ್ ಆ್ಯಸ್ ಯು ಆಲ್ರೆಡಿ ನೋ, ನಾವು ಸೀದಾ ಮನೆಗಂತೂ ಯಾವಾಗೂ ಹೋಗಿಲ್ಲ. ಯಾವುದಾದ್ರೂ ಮಾಲ್ ವಿಸಿಟ್ ಮಾಡೋದು ಅಥವಾ ಸುಮ್ಮನೆ ತಲೆಹರಟೆಗೆ ಅಲ್ಲಿ ಇಲ್ಲಿ ಹೋಗೋದು ಮಾಡ್ತಾನೇ ಇರ್ತೇವೆ. ಸೊ ಇಲ್ಲಿ ನಾವು ಮಾಲ್ ವಿಸಿಟ್ ಮಾಡಿದ್ವಿ. ಮಾಲ್ ಹೋದ ನಂತರ ನನ್ಗೆ ಯಾಕೋ ಈ ಸತಿ ಡ್ರೆಸ್ ಇದ್ವಲ್ಲ, ಅದನ್ನು ಟ್ರೈ ಮಾಡಲೇಬೇಕು ಅಂತ ಅನಿಸಿ ಇಷ್ಟ ಆಗಿರೋ ಬಟ್ಟೆನ ಸೆಲೆಕ್ಟ್ ಮಾಡಿಕೊಂಡು ಟ್ರಯಲ್ ರೂಮಲ್ಲಿ ಇಲ್ಲಿ ನೋಡಿ ಸರ್ಕಸ್ ಮಾಡ್ತಾ ಇದ್ದಾನೆ. ನನ್ನ ಕಪಿ ಚೇಷ್ಟೆ ಮುಗಿಸಿ ಹಾಗೆ ಮುಂದೆ ಹೊರಟ್ವಿ. ಅಲ್ಲೇ ಫರ್ನಿಚರ್ ಸ್ಟೋರಲ್ಲಿ ನನಗೆ ಇದು ಭಯಾನಕ ಆಗಿರುವಂಥ ಹಾರರ್ ಮೂವಿಯಲ್ಲಿ ಕಬರ್ಡ್ಸ್ ಇರ್ತದಲ್ಲ, ಆ ಥರ ಕಬರ್ಡು ಸಿಕ್ತು. ಹಾಗೆ ಮುಂದೆ ಹೋಗ್ತಾ ನನಗೊಂದು ಇಂಟ್ರೆಸ್ಟಿಂಗ್ ರೈಟಿಂಗ್ ಸಿಕ್ತಾ ಇಲ್ಲಿ, ಆ್ಯಂಡ್ ಇಟ್ ವಾಸ್ ಸೋ ಮೀನಿಂಗ್ಫುಲ್. ಡ್ರೆಸ್ ಲೈಕ್ ಯು ಆರ್ ಆಲ್ರೆಡಿ ಫೇಮಸ್. ಸೋ ಬ್ಯೂಟಿಫುಲ್ ಅಲ್ಲ? ನೋಡೋಕ್ಕೆ ಬಹಳ ಸಿಂಪಲ್ ಸ್ಟೇಟ್ಮೆಂಟ್, ಬಟ್ ಇಟ್ ಹ್ಯಾಸ್ ಸೋ ಮಚ್ ಮೀನಿಂಗ್ ಇನ್ ಇಟ್. ನೀವು ಒಂದ್ಸತಿ ಯೋಚನೆ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ಸಹ ಡ್ರಾಪ್ ಮಾಡಿ ನಿಮಗೇನು ಅನ್ನಿಸ್ತು. ಮಾಲ್ ಎಲ್ಲ ಸುತ್ತಾಡಿ ಅಲ್ಲಿಂದ ಹೊರಟ್ವಿ, ಬಟ್ ಮನೆಗಲ್ಲ, ಪೀಟರ್ ಇಂಗ್ಲೆಂಡ್ಗೆ. ಆ್ಯಂಡ್ ಲಕ್ಕಿಲಿ ನಾವು ಹೋಗಿದ್ದ ದಿನ ಅಲ್ಲೊಂದು ಆಫರ್ ನಡೀತಾ ಇತ್ತು. 1000 ರೂಪೀಸಿಗೆ 9 T-ಶರ್ಟ್. ಯಾರಿಗುಂಟು ಯಾರಿಗಿಲ್ಲ. ನೀವು ಈ ವಿಡಿಯೋನ ಆಗಸ್ಟ್ ಎಂಡ್ಗಿಂತ ಮುಂಚೆ ನೋಡ್ತಾ ಇದ್ರೆ ಕ್ವಿಕ್ಲಿ ಗೋ ಟು ಯೋರ್ ನಿಯರೆಸ್ಟ್ ಸ್ಟೋರ್. ನಿಮಗೋಸ್ಕರ ಆಗಲಿ, ನಿಮ್ಮ ಮನೆಯವ್ರಿಗೋಸ್ಕರ ಆಗಲಿ ಏನಾದರೂ ಬಾಯ್ ಮಾಡಿ. ಇವೆಲ್ಲ ಮಾಡುವಷ್ಟರಲ್ಲಿ ಸರಿ ಸುಸ್ತಾಗಿತ್ತು. ಆ ದಿನ ಮುಗ್ದೇ ಹೋಯ್ತು. ಹೊಸ ದಿನಕ್ಕೆ ಸ್ವಾಗತ. 24th ಆಗಸ್ಟ್ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಬೇಗ ಟು ಡೂ ಲಿಸ್ಟಲ್ಲಿರೋ ಟಾಸ್ಕ್ಗಳನ್ನೆಲ್ಲ ಟಿಕ್ ಆಫ್ ಮಾಡಿ
ಮನೆ ಕೆಲಸಗಳೆಲ್ಲ ವ್ರ್ಯಾಪ್ ಮಾಡಿ ನೀಟಾಗಿ ಲಾಕ್ ಮಾಡಿ ನಾವು ಹೊರಟೇ ಬಿಟ್ವಿ. ಲಕಿಲಿ ಆ ದಿನ ಟ್ರಾಫಿಕ್ ಜಾಸ್ತಿ ಇರಲಿಲ್ಲ ಆ್ಯಂಡ್ ದ ವೆದರ್ ವಾಸ್ ಬ್ಯೂಟಿಫುಲ್. ಆ ಸನ್ಸೆಟ್ ನೋಡಿ ಆ್ಯಂಡ್ ಲುಕ್ ಎಟ್ ದೋಸ್ ರೇಸ್. ಇಟ್ ವಾಸ್ ಅ ಬ್ಯೂಟಿಫುಲ್ ರೈಡ್. ನಮ್ಮ ಬ್ಯಾಂಗ್ಳೂರು ಹಬ್ಬಕ್ಕೆ ರೆಡಿ ಆಗ್ತಾಯಿದೆ. ಸೊ ಆ ಎನ್ವೈರ್ಮೆಂಟಲ್ಲಿ ಆ ಎನರ್ಜಿ ಫೀಲ್ ಆಗ್ತಾಯಿತ್ತು ನನಗೆ. ಅಥವಾ ಮೇ ಬಿ ನಾನೇ ಅಷ್ಟು ಪಂಪ್ಡಪ್ ಇದ್ದೆ ಮನೆಗೆ ಹೋಗೋಕ್ಕೇನೋ ಗೊತ್ತಿಲ್ಲ. ಬಟ್ ಎಲ್ಲ ಕಡೆ ಒಂಥರ ಹಬ್ಬದ ವಾತಾವರಣ. ಆಫ್ಟರ್ ಅ ಬ್ಯೂಟಿಫುಲ್ ರೈಡ್ ನಾವು ಫೈನಲಿ ನಮ್ಮ ಫಸ್ಟ್ ಡೆಸ್ಟಿನೇಷನ್ ರೀಚ್ ಆದ್ವಿ, ನಮ್ಮ KSR ರೈಲ್ವೆ ಸ್ಟೇಷನ್. ಆ ಜರ್ನಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಇವರಿಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇರೋದನ್ನು ಕೇಳುವಾಗಲೇ ಐ ವಾಸ್ ಸೋ ಹ್ಯಾಪಿ. ಐ ಆಮ್ ಫೈನಲಿ ಗೋಯಿಂಗ್ ಹೋಮ್. ಮನೆಯಿಂದ ಬಂದು ಇನ್ನೂ 2-3 ಮಂತ್ಸು ಸರಿ ಆಗಿರಲಿಲ್ಲ. ಬಟ್ ಸ್ಟಿಲ್ ಎವ್ರಿ ಸಿಂಗಲ್ ಟೈಮ್ ಐ ಫೀಲ್ ದಿಸ್. ಇನ್ನೇನು ಅನೌನ್ಸ್ಮೆಂಟು ಆಯಿತು, ಸದ್ಯಕ್ಕೆ ಬ್ಯಾಂಗ್ಳೂರಿಗೆ ಬಾಯ್ ಅನ್ನೋ ಸಮಯನೂ ಬಂತು. ಅನ್ನದಾತೆ ಬ್ಯಾಂಗ್ಳೂರಿಗೆ ಬಾಯ್ ಅಂತ ನನ್ನ ಜನ್ಮಭೂಮಿ ಹೋಗೋ ಟೈಮ್ ಬಂದೇ ಬಿಡ್ತು. And look at the beautiful scenery here. And this is heaven. After a long ride, we finally reached Ankola. ಚಿಂಟಿ ಯಾವಾಗಲೂ ಜೋಕ್ ಮಾಡ್ತಾ ಇರ್ತಾನೆ, ಇವಳಿಗೆ ಏನೇ ಸಮಸ್ಯೆ ಬಂದರೂ ಊರಿಗೆ ಕರ್ಕೊಂಡು ಹೋದರೆ ಎಲ್ಲ ಸಾಲ್ವ್ ಆಗ್ತದೆ ಅಂತ. ಆ್ಯಂಡ್ ಟ್ರಸ್ಟ್ ಮೀ, ವೆನ್ ಐ ಬ್ರೀತ್ ದಿಸ್ ಏರ್ ಐ ಆಮ್ 99.9% ಆಲ್ ರೈಟ್. ಇವತ್ತಿನ ದಿನ ಬ್ಯುಸಿ ಇದ್ದೇ ಇರ್ತದಂತ ಗೊತ್ತಿತ್ತು. ಸೊ ವಿ ಫಿನಿಶ್ಡ್ ಅವರ್ ಬ್ರೇಕ್ಫಾಸ್ಟ್ ಆ್ಯಂಡ್ ಸ್ಟಫ್ ಕ್ವಿಕ್ಲಿ. ಅಕ್ಷಯ್ ಕೆಲ್ಸಕ್ಕೆ ಕೂತ, ನಾನಿಲ್ಲಿ ನಮ್ಮ ಅಜ್ಜಿ ಜೊತೆ ಹೂ ಕಟ್ತಾ ಪಂಚಾಯತಿ ಮಾಡ್ತಾ ಕೂತಿದ್ದೆ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಚಕ್ಲಿ ಮೇಕಿಂಗ್ ಕಾರ್ಯಕ್ರಮಕ್ಕೆ ಹೊರಟ್ವಿ. ಚಕ್ಲಿ ನಾನು ಫಸ್ಟ್ ಟೈಮ್ ಮಾಡ್ತಿದ್ದಿದ್ದು ಎಲ್ಲರ ಜೊತೆಗೆ. ಸೊ ಇವತ್ತೇ ಗೊತ್ತಾಗಿದ್ದು ಇಟ್ಸ್ ನಾಟ್ ದ್ಯಾಟ್ ಈಸಿ ಅಂತ. ಹಿಟ್ಟು ಕಲಿಸೋದು, ಅದನ್ನು ರಿಪೀಟೆಡ್ಲಿ ಸಾಫ್ಟ್ ಡೋ ಆಗಿ ಮಾಡೋದು, ಹಾಗೆ ಅದನ್ನು ಐಟಮ್ ಇದೆಯಲ್ಲ, ಐ ಡೋಂಟ್ ನೋ ವಾಟ್ ಇಟ್ ಈಸ್ ಕಾಲ್ಡ್. ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಆ ಚಕ್ಲಿ ಮೇಕರಲ್ಲಿ ಅದನ್ನು ತುಂಬಿ ಅದನ್ನು ರೌಂಡಾಗಿ ನೀಟಾಗಿ ಮಾಡೋದು, ಇಟ್ ಆಲ್ ಟೇಕ್ಸ್ ಲಾಟ್ಸ್ ಆಫ್ ಟ್ಯಾಲೆಂಟ್. ನಾವೆಲ್ಲಿ ಚಕ್ಲಿ ಮಾಡ್ತಾಯಿದ್ವಿ, ನಮ್ಮ ಅಜ್ಜಿಯಲ್ಲಿ ಚಕ್ಲಿ ಫ್ರೈ ಮಾಡ್ತಾಯಿದ್ರು. ಅವ್ರು ಕೂತಿರೋ ಪೊಸಿಷನ್ ನೋಡಿದರೆ ನೀವು ಸರ್ಪ್ರೈಸ್ ಆಗ್ತೀರ. ಲುಕ್ ಅಟ್ ದ್ಯಾಟ್, ಟ್ಯಾಲೆಂಟ್ ಇದೆ ಅಲ್ವಾ? ಹಾಗೆ ನಮ್ಮ ಮಮ್ಮಿಗೂ ನಮ್ಮನ್ನು ಜಾಯಿನ್ ಮಾಡಿದರು. ಆ್ಯಂಡ್ ಶಿ ವಾಸ್ ಆಲ್ಸೋ ಡೂಯಿಂಗ್ ದಿಸ್ ಆಫ್ಟರ್ ಸಚ್ ಅ ಲಾಂಗ್ ಟೈಮ್. ಅವ್ರ ಚಕ್ಲಿನೂ ಅದೇ ರೀತಿ ಉಲ್ಟಾ ಪುಲ್ಟಾ. ಇಟ್ ವಾಸ್ ಸೋ ಫನ್. ಕಾಮಿಡಿ ಗಿಮಿಡಿ ಎಲ್ಲ ಒಂದು ಲೆಕ್ಕ, ಬಟ್ ಐ ಥಿಂಕ್ ಇವೆಲ್ಲ ಹಬ್ಬಗಳಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಅಡುಗೆ ಮಾಡೋದು ಇಸ್ ಫಾರ್ ದ್ಯಾಟ್ ಬಾಂಡಿಂಗ್ ಆಯಿತಾ. ಐ ಹ್ಯಾಡ್ ಅ ಗುಡ್ ಲವ್, ಗುಡ್ ಟೈಮ್ ಡೂಯಿಂಗ್ ದಿಸ್ ವಿತ್ ಮೈ ಮದರ್, ಗ್ರ್ಯಾಂಡ್ ಮದರ್, ಆಂಟಿ. ಇಟ್ ವಾಸ್ ಲವ್ಲಿ. ಹಾಗೆ ಇಲ್ಲಿ ನಮ್ಮ ಮಮ್ಮಿ ಇಂಟರ್ನ್ಯಾಷನಲ್ ಚಕ್ಲಿ ಮಾಡ್ತಾ ಇದ್ರಲ್ಲ, ಅದಕ್ಕೆ ನಾವು ಕಮೆಂಟ್ ಮಾಡ್ತಿದ್ವಿ ಅಜ್ಜಿ ಮೊಮ್ಮಗಳು ಅಂತ. ಮಮ್ಮಿ ಪಪ್ಪನ ಪಾರ್ಟಿಗೆ ಹೋಗಿ ಪಪ್ಪನಿಗೆ ಸಪೋರ್ಟಿಗೆ ಕರೆದ್ರು. ಪಪ್ಪ ಅದನ್ನು ನೋಡಿ, ಇಲ್ಲ ಹೆಂಡತಿ ನೀನು ಮಾಡ್ತಿರೋದು ಎಲ್ಲ ಸರಿ ಇದೆ ಅಂತ ಹೇಳಿ ಹೋದರು. ಸೊ ಮೆನ್, ಯು ನೀಡ್ ಟು ನೋ ದಟ್ ಹೆಂಡತಿ ಹೇಳಿದ್ದು ಎಲ್ಲ ಸರಿ ಇರ್ತದೆ. ವಿ ಹ್ಯಾಡ್ ಅ ವೆರಿ ಗುಡ್ ಲಾಫ್. ಕೇಳಿಯಲ್ಲಿ ನಾವಿಲ್ಲಿ ಚಕ್ಲಿ ಮೇಕಿಂಗಲ್ಲಿ ಬ್ಯುಸಿ ಇರುವಾಗ ಅಕ್ಷಯ್ ನಾವು ತಂದಿರೋ ಬ್ಯಾಕ್ ಡ್ರಾಪ್ನ ಹೇಗೆ ಇದು ಮಾಡೋದು ಅಂತೆಲ್ಲ ಪಪ್ಪನ ಹತ್ರ ಡಿಸ್ಕಸ್ ಮಾಡ್ತಾ ರೆಡಿ ಮಾಡ್ತಾಯಿದ್ರು. ಲೇಡೀಸ್ ಎಲ್ಲ ನಾವು ಒಳಗಡೆ ಬ್ಯುಸಿ ಇದ್ದರೆ, ಗಂಡು ಮಕ್ಕಳೆಲ್ಲ ಆಲ್ರೆಡಿ ಲೈಟಿಂಗ್ಸ್ ಮಾಡಿ, ಮಕ್ಕಳೆಲ್ಲ ಸೇರಿಕೊಂಡು ಎಲ್ಲ ಆಲ್ರೆಡಿ ಅವ್ರ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡಿ ಆಗಿತ್ತು. ಎಲ್ಲ ಕೆಲಸನೂ ಮುಗಿಸಿ ಎಲ್ಲರೂ ರೆಡಿ ಆದ್ವಿ. ಯಾಕೆ? ಬಿಕಾಸ್ ಇಟ್ ವಾಸ್ ಮೈ ಫಾದರ್ 60th ಬರ್ತ್ಡೇ. ನಮ್ಮ ಪಪ್ಪನ 60ನೇ ವರ್ಷದ ಹುಟ್ಟಿದ ಹಬ್ಬ. ಇಲ್ಲಿ ನೋಡಿ, ನನ್ನ ಫ್ಯಾಷನಿಸ್ಟ ಅಜ್ಜಿ ಕಿವಿಗೆ ಸೇಫ್ಟಿ ಪಿನ್ ಇರ್ತದಲ್ಲ, ಅದನ್ನು ಸಿಗಿಸ್ಕೊಂಡು ಬಂದಿದ್ದಾರೆ. ಈಗಿನ ಮಕ್ಳು ಅನ್ಕೋತಾರೆ ಅವರೇ ಫೇಮಸ್ ಅಂತ. ನಮ್ಮ ಅಜ್ಜಿ ಅವ್ರಿಗೆಲ್ಲರಿಗೂ ಕಾಂಪಿಟೇಷನ್. ಆ್ಯಂಡ್ ಇವತ್ತು ಪಪ್ಪನ ಬರ್ತಡೆಗೆ ನಮ್ಮೆಲ್ಲರಿಗಿಂತ ಜಾಸ್ತಿ ನಮ್ಮ ಅಜ್ಜಿನೇ ಎಕ್ಸೈಟೆಡ್ ಆಗಿದ್ರು. ಎವ್ರಿ ಮದರ್ ಇಸ್ ರೀಬೋರ್ನ್ ಡ್ಯೂರಿಂಗ್ ಹರ್ ಚೈಲ್ಡ್ ಬರ್ತ್ ಅಂತಾರಲ್ಲ, ಅದೇ ರೀತಿ.
ಅದು ಬೇರೆ ನಮ್ಮ ಪಪ್ಪ ಅವ್ರ ಫಸ್ಟ್ ಬೇಬಿ ಅಲ್ಲ, ಸೊ ಏನೋ ಒಂಥರ ಸೆಂಟಿಮೆಂಟ್ ಇರಬೇಕು. ಮನೇಲಿರೋ ಹೆಣ್ಮಕ್ಳು ನಾನು, ಮಮ್ಮಿ, ಆಂಟಿ, ಗುಂಡ ನಾವೆಲ್ಲ ಸೇರಿ ಪಪ್ಪನಿಗೆ ಆರತಿ ಮಾಡ್ತಾಯಿದ್ವಿ. ಆ್ಯಂಡ್ ಫನ್ನಿ ಪಾರ್ಟ್ ವಾಸ್, ನಾವು ಆರತಿ ಮಾಡ್ತಾ ಮಾಡ್ತಾ ನಮ್ಮ ಮಮ್ಮಿ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹಾಡು ಹೇಳ್ತಾ ಇದ್ರು. ಆರತಿ ಆದ ನಂತರ ಪಪ್ಪ ಕ್ಯಾಂಡಲ್ ಹಚ್ಚಿದ್ರು, ಬ್ಲೋ ಮಾಡಿಲ್ಲ, ಕ್ಯಾಂಡಲ್ ಹಚ್ಚಿದ್ರು. ಹಾಗೆ ಕೇಕ್ ಕಟ್ ಮಾಡಿದ್ರು ಮಕ್ಳ ಜೊತೆ ಎಲ್ಲ ಸೇರಿ. ಆಮೇಲೆ ಒಬ್ರಿಗೊಬ್ರು ನಾವೆಲ್ಲ ಕೇಕ್ ತಿನ್ಸಿದ್ವಿ, ಗಿಫ್ಟ್ಸ್ ಅಂತ ತಂದಿದ್ವಿ. ಅದು ಪಪ್ಪನ್ 60th ಬರ್ತ್ಡೇ, ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ, ಇಟ್ ಈಸ್ ಸ್ಪೆಷಲ್ ಅಂತ ಹೇಳಿ ಗಿಫ್ಟ್ಸ್ ತಂದಿದ್ವಿ, ಗಿಫ್ಟ್ಸ್ ಕೊಟ್ವಿ. ಆ್ಯಂಡ್ ಯಾ, ಇಟ್ ವಾಸ್ ಅವರ್ ಸ್ಮಾಲ್ ಸೆಲೆಬ್ರೇಷನ್ ಜಸ್ಟ್ ಇನ್ ದ ಆನರ್ ಆಫ್ ದ ಮ್ಯಾನ್ ಹೂ ಟೇಕ್ಸ್ ಕೇರ್ ಆಫ್ ಎವ್ರಿಬಡಿ. ಅಂದರೆ ನಾವು ಯಾವತ್ತೂ ಹೇಳಲ್ಲ ಅವನಿಗೆ ಪಪ್ಪ ನೀನು ಮಾಡಿದ್ದು ಇಷ್ಟು ಗ್ರೇಟ್ ಅಷ್ಟು ಗ್ರೇಟ್ ಅಂತ. ಬಟ್ ಕೆಲವೊಂದು ಸತಿ ಸ್ಟೋರಿ ಹೇಳ್ತಾರೆ ಕಿ ನಾವು ಇಷ್ಟು ಕಷ್ಟದಿಂದ ಬಂದಿದ್ವಿ, ನಿಮ್ಮ ಪಪ್ಪ ತಲೆ ಮೇಲೆ ಅಕ್ಕಿ ಎಲ್ಲ ತರ್ತಿದ್ದ, ಮನೆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಿದ್ದ ಅಂತ. ಇದೆಲ್ಲ ನಮ್ಮ ಅಜ್ಜಿ ಸ್ಟೋರಿ ಹೇಳ್ತಾರಲ್ಲ. ಈಗ ನಾವೆಲ್ಲರೂ ಇಷ್ಟು ಕಂಫರ್ಟಬಲ್ ಲೈಫ್ ಲೀಡ್ ಮಾಡ್ತಾ ಇದ್ದೇವೆ, ನಾನು ನನ್ನ ತಂಗಿ ಚೆನ್ನಾಗಿ ಓದ್ಕೊಂಡಿದ್ದೇವೆ. ಇದೆಲ್ಲದಕ್ಕೂ ಕಾರಣ ಪಪ್ಪ ಮಮ್ಮಿನೇ ಅಲ್ಲ. ಆ್ಯಂಡ್ ಅದಕ್ಕೆ ಮೇನ್ ಇರೋದೇ ದಿಸ್ ಮ್ಯಾನ್ ಹೂ ಡಿಡ್ ಇಟ್ ಆಲ್. ಸೊ ಥ್ಯಾಂಕ್ ಯು ಪಪ್ಪ. ನಿನ್ನ ಬರ್ತ್ಡೇ ದಿನ ಜಾಸ್ತಿ ನಾವು ಮಾತಾಡಿಲ್ಲ ಯಾರು, ಬಟ್ ನೀನು ಮಾಡಿರೋ ಎಲ್ಲದಕ್ಕೂ, ನೀವು ನಮಗೋಸ್ಕರ ಏನು ಮಾಡಿದ್ರಲ್ಲ ಅದಕ್ಕೆಲ್ಲದಕ್ಕೂ ಥ್ಯಾಂಕ್ ಯು. ಸ್ವಲ್ಪ ಜಾಸ್ತಿ ಸೆಂಟಿಮೆಂಟ್ ಆಯ್ತಲ್ಲ, ಲೆಟ್ಸ್ ಮೂವ್ ಆನ್. ಇದೆಲ್ಲ ಸೆಲೆಬ್ರೇಷನ್ಸ್ ಮುಗಿಸಿ ನಾವೆಲ್ಲ ಊಟ ಮಾಡ್ಕೊಂಡ್ವಿ. ದೊಡ್ಡವರೆಲ್ಲ ಸ್ವಲ್ಪ ಟಿ ವಿ ನೋಡಿ ಮಲ್ಗಕ್ಕೆ ಹೋದ್ರು, ನಾವು ಚಿಕ್ಕವರೆಲ್ಲ ತಲಹರಟೆ ಮಾಡಿದ್ವಿ. ಸ್ಪೆಷಲಿ ಮಕ್ಕಳು ಸ್ಟೋರಿ ಮೇಲೆ ಸ್ಟೋರಿ ಹೇಳ್ತಾ ಇದ್ರು, ಅವ್ರು ಹಾಗೆ ಮಾಡಿದ್ರು ಸ್ಕೂಲಲ್ಲಿ, ಹೀಗೆ ಮಾಡಿದ್ರು, ಕೇಳಿದ್ವಿ. ಸೊ ಯಾ, ದಿಸ್ ವಾಸ್ ಅ ಕ್ವಿಕ್ ಮ್ಯಾಶ್ಡ್ ಅಪ್ ವ್ಲಾಗ್. ಲೇಸರ್ ಅಪಾಯಿಂಟ್ಮೆಂಟ್ಸಿಂದ ಹಿಡಿದು ನಮ್ಮದು ಗಣೇಶ ಚತುರ್ಥಿ ಪ್ರಿಪ್ರೇಷನ್ಸ್, ಹಾಗೆ ಪಪ್ಪನ ಬರ್ತ್ಡೇ ಎಲ್ಲದೂ ನೋಡಿದ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ನಿಮ್ಗೆ ಯಾವ ಪಾರ್ಟ್ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಆದಷ್ಟು ಬೇಗ ಇನ್ನಷ್ಟು ಬ್ಯೂಟಿಫುಲ್ ವ್ಲಾಗ್ಸ್ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿ ತನಕ ಸ್ಟೇ ಹ್ಯಾಪಿ ಆ್ಯಂಡ್ ಸ್ಟೇ ಸಾರ್ಟೆಡ್.